Karnataka has always been in the forefront towards supporting the industry in our entire nation. Recently, it has come out with another pioneering step of drafting and releasing an industrial policy for the growth of industry and, of course, promoting entrepreneurship and startups. We have with us Shri Jagdish Shettar, former Chief Minister of Karnataka and presently the Minister of Medium and Large Industries, Government of Karnataka, addressing us on these issues. Shri Jagdish Shettar, kindly tell us and give us an insight about the various measures being taken for the development of industry in Karnataka and particularly North Karnataka. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ಕೈಗಾರಿಕರಣ ಬೆಳವಣಿಗೆ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ಹೆಚ್ಚಿನ ರೀತಿಯ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ನನಗೆ ಈ ಸರ್ಕಾರದಲ್ಲಿ ಕೈಗಾರಿಕಾ ಸಚಿವನಾಗಿ ಜವಾಬ್ದಾರಿಯ ಒಂದು ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ನನ್ನ ದೃಷ್ಟಿಕೋನ, ನನ್ನ ಒಂದು ಗುರಿ, ಇಲ್ಲಿವರೆಗೆ ಕೈಗಾರಿಕರಣ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿ ಕೇಂದ್ರೀಕೃತವಾಗಿ ಬೆಳವಣಿಗೆ ಆಗಿದ್ದು ನಾನು ನೋಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಟೈರ್ 2, ಟೈರ್ 3 ಸಿಟಿ ಮತ್ತು ರಾಜ್ಯದ ಉಳಿದ ಪ್ರಮುಖ ನಗರಗಳಿಗೆ ಮತ್ತು ಎಲ್ಲಿ ಹಿಂದುಳಿದ ಜಿಲ್ಲೆಗಳಿದ್ದಾವೆ ಅಲ್ಲಿ ಇವತ್ತು ಕೈಗಾರಿಕೆಗಳು ಬೆಳವಣಿಗೆ ಆಗೋ ದೃಷ್ಟಿಯಿಂದ ನಾನು ಪ್ರಯತ್ನವನ್ನು ಪ್ರಾರಂಭ ಮಾಡಿದೆ. ಭಾಳ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಹೊಸ ಕೈಗಾರಿಕಾ ನೀತಿಯನ್ನು ನಿರೂಪಣೆ ಮಾಡುವಂಥ ಅವಕಾಶ ನನಗೆ ಬಂತು. ಆ ಹಿನ್ನೆಲೆಯಲ್ಲಿ 2020-25 5 ವರ್ಷಗಳ ಕೈಗಾರಿಕಾ ನೀತಿಯನ್ನು ಪ್ರಕಟ ಮಾಡುವಂಥ ಒಂದು ಅವಕಾಶದ ಸದುಪಯೋಗ ತೆಗೆದುಕೊಂಡು ಈ ಒಂದು ಸೌಲಭ್ಯ ಕೈಗಾರಿಕೆಗಳಿಗೆ ತಯಾರು ಮಾಡಲಿಕ್ಕೆ ಏನೊಂದು ಸೌಲಭ್ಯ ಕೊಡಬೇಕು. ಅದರಲ್ಲಿ ಟೈರ್ 2, ಟೈರ್ 3 ಸಿಟಿಗಳಿಗೆ ಇವತ್ತು ಕೈಗಾರಿಕೆಗಳು ಬರುವುದರಿಂದ ಅವ್ರಿಗಿನ್ನೂ ಹೆಚ್ಚಿನ ಸೌಲಭ್ಯ ಕೊಡುವಂಥ ದೃಷ್ಟಿಕೋನದಿಂದ ಹೊಸ ಕೈಗಾರಿಕಾ ನೀತಿಯಲ್ಲಿ ಅದಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಮತ್ತು ಭಾಳ ಮುಖ್ಯವಾಗಿ ಇವತ್ತು ಬೆಂಗಳೂರು ಕೇಂದ್ರೀಕೃತ ಆದಂಥ ಇವತ್ತು ಕೈಗಾರಿಕೆಗಳು ಅದು ಮೈಸೂರು ಇರ್ಬೋದು, ಚಾಮರಾಜನಗರ ಜಿಲ್ಲೆ ಇರ್ಬೋದು, ಅಥವಾ ಗುಲ್ಬರ್ಗ ಇರ್ಬೋದು, ಬಿಜಾಪುರ ಇರ್ಬೋದು, ಬೆಳಗಾವಿ ಇರ್ಬೋದು, ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಅದೇ ರೀತಿ ದಾವಣಗೆರೆ, ಶಿವಮೊಗ್ಗ, ಇವತ್ತು ಕೋಸ್ಟಲ್ ಬೆಲ್ಟು ಎಲ್ಲ ಕಡೆ ಇವತ್ತು ಕೈಗಾರಿಕೆಗಳು ಬರಬೇಕು. ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಮತ್ತೊಂದು ಕಡೆ ಕಾರ್ಮಿಕರು ವಲಸೆ ಹೋಗುವಂಥದ್ದು ನಿಲ್ಲಲಿಕ್ಕೆ ಸಾಧ್ಯತೆ. ಆ ಒಂದು ಪ್ರಯತ್ನ ಇವತ್ತು ಇತ್ತೀಚಿನ ದಿನಗಳಲ್ಲಿ ಫಲಪ್ರದ ಆಗ್ತಾಯಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಮತ್ತು ಈ ಒಂದು ಹೊಸ ಕೈಗಾರಿಕಾ ನೀತಿಯಿಂದ ಮತ್ತು ಹಲವಾರು ರಿಫಾರ್ಮ್ಸ್ಗಳನ್ನು ಒಂದು ಸುಧಾರಣೆ ತರುವಂಥ ಕೆಲಸವನ್ನು ಕೈಗಾರಿಕಾ ವಲಯದಲ್ಲಿ ನಾನು ಮಾಡಿದೆ. ಭಾಳ ಮುಖ್ಯವಾಗಿ ಹೇಳುವಂಥದ್ದು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು ತಿದ್ದುಪಡಿ, ಸೆಕ್ಷನ್ 79A ಮತ್ತು B ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನಲ್ಲಿ ಇರ್ತಕ್ಕಂಥ ಸೆಕ್ಷನ್ಗಳು, ಅವುಗಳ ಮುಖಾಂತರ ಇವತ್ತು ಯಾರಾದರೂ ಅದು ಕೈಗಾರಿಕೆ ಸಲುವಾಗಿರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಸಲುವಾಗಿರ್ಬೋದು, ಇವತ್ತು ನೇರವಾಗಿ ರೈತರ ಕಡೆಗೆ ಇವತ್ತು ಜಮೀನನ್ನು ಕೊಂಡುಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಆ ರಿಸ್ಟ್ರಿಕ್ಷನ್ನ ತೆಗೆದು ಹಾಕುವಂಥ ಕೆಲಸವನ್ನು ಭಾಳ ಮಹತ್ವದ ನಿರ್ಧಾರವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಿತು. ಹೀಗಾಗಿ ಅದರಿಂದ ಭಾಳಷ್ಟು ಜನರಿಗೆ ಇವತ್ತು ಹೊಸದಾಗಿ ಕೈಗಾರಿಕೆ ಮಾಡಲಿಕ್ಕೆ, ಹೊಸದಾಗಿ ಯಾವುದೋ ಒಂದು ವೃತ್ತಿಯನ್ನು ಮಾಡಲಿಕ್ಕೆ, ಅಥವಾ ಯಾರಾದರೂ ಹೊಸದಾಗಿ ಕೃಷಿ ಮಾಡಬೇಕನ್ನೋಂಥವ್ರು, ಅವರು ಈ ಮೊದಲು ಕೃಷಿ ವೃತ್ತಿಯಲ್ಲಿ ಇಲ್ಲದಂಥವ್ರು ಸಹಿತ ಕೃಷಿ ಮಾಡಲಿಕ್ಕೆ, ತೋಟಗಾರಿಕೆ ಮಾಡಲಿಕ್ಕೆ ಇವತ್ತು ಅವಕಾಶ ಕೊಡುವಂಥದ್ದು ಈ ತಿದ್ದುಪಡಿಯಿಂದ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ಇದರ ಜೊತೆಗೆ ಇನ್ನೊಂದು ಬಹಳ ಮಹತ್ವದ ಒಂದು ತಿದ್ದುಪಡಿ, ನಮ್ಮಲ್ಲಿ ಕರ್ನಾಟಕ ಇಂಡಸ್ಟ್ರೀಸ್ ಫೆಸಿಲಿಟೇಷನ್ ಆ್ಯಕ್ಟ್ ಅಂತಿದೆ, 2002ರಲ್ಲಿ ಜಾರಿಗೆ ಬಂದಂಥದ್ದನ್ನು. ಅದರಲ್ಲಿ ತಿದ್ದುಪಡಿಯನ್ನು ಮಾಡಿ ಈ ವರ್ಷ ಏನು ಬದಲಾವಣೆ ಮಾಡಿದ್ವಿ. ನಮ್ಮ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಬಿಲ್ಲನ್ನು ಮಂಡನೆ ಮಾಡಿ ಅದಕ್ಕೊಂದು ತಿದ್ದುಪಡಿ ಅನುಮತಿಯನ್ನು ತೆಗೆದುಕೊಂಡೆ. ಅದರ ಮುಖಾಂತರ ಇವತ್ತು ಯಾರಾದರೂ ಹೊಸದಾಗಿ ಕೈಗಾರಿಕೆ ಮಾಡತಕ್ಕಂಥವ್ರು, ಮೊದಲಿನ ವ್ಯವಸ್ಥೆ ಹೇಗಿತ್ತು, ಇವತ್ತು NA ಸಲುವಾಗಿ ಅರ್ಜಿ ಕೊಟ್ಟರೆ 6 ತಿಂಗಳು ಹೋಗುವಂಥದ್ದು, ಬಿಲ್ಡಿಂಗ್ ಪರ್ಮಿಷನ್ ಸಲುವಾಗಿ ಅರ್ಜಿ ಕೊಟ್ಟರೆ 6 ತಿಂಗಳ 8 ತಿಂಗಳ ಹೋಗುವಂಥದ್ದು, ಮತ್ತು ಬೇರೆ ಟ್ರೇಡ್ ಲೈಸೆನ್ಸ್ ಇರ್ಬೋದು, ಇನ್ನಿತರ ಹಲವಾರು ಕ್ಲಿಯರೆನ್ಸ್ ಇರ್ಬೋದು, ಇವಕ್ಕೆಲ್ಲ ಸಾಕಷ್ಟು 1 ವರ್ಷ 2 ವರ್ಷ 3 ವರ್ಷ ಟೈಮ್ ಹಿಡಿದಿತ್ತು. ಆ ಹಿನ್ನೆಲೆಯಲ್ಲಿ ಈ ತಿದ್ದುಪಡಿಯ ಮುಖಾಂತರ ಬಹಳ ಮಹತ್ವದ ಒಂದು ಬದಲಾವಣೆ ಅಂತಂದರೆ, ಇವತ್ತು ಯಾರಿಗೇ ಒಂದು ಲ್ಯಾಂಡ್ ಅಲೋಟ್ ಆಗಿರ್ತದೆ, ಆ ಲ್ಯಾಂಡ್ ಅಲೋಟ್ ಆದಮೇಲೆ ಅಥವಾ ಈ ನೇರವಾಗಿ ರೈತರ ಕಡೆಯಿಂದ ಖರೀದಿ ಮಾಡ್ತಾರೆ ಯಾವುದೋ ಒಂದು ಜಮೀನನ್ನು, ಆ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಕ್ಲಿಯರೆನ್ಸ್ ಬೋರ್ಡ್ ಏನಿದೆ, ಕ್ಲಿಯರೆನ್ಸ್ ಕೌನ್ಸಿಲ್ ಏನಿದೆ, ಅಲ್ಲಿ ಒಪ್ಪಿಗೆಯನ್ನು ತೆಗೆದುಕೊಳ್ಳುವ ಮುಖಾಂತರ ಆ ಪ್ರಾಜೆಕ್ಟ್ಗೆ, ಅದೇ ರೀತಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ DC ಅವರ ಮುಖಾಂತರ ಒಪ್ಪಿಗೆ ತೆಗೆದುಕೊಳ್ಳುವ ಮುಖಾಂತರ ಮತ್ತು ಒಂದು ಸೆಲ್ಫ್ ಡಿಕ್ಲೇರ್ಡ್ ಅಫಿಡೇಟ್ ಪ್ರಮಾಣ ಪತ್ರವನ್ನು ಸಲ್ಲಿಸುವ ಮುಖಾಂತರ ಆತ
ತನ್ನ ಲ್ಯಾಂಡ್ನಲ್ಲಿ ತಕ್ಷಣವೇ ಎಲ್ಲ ರೀತಿಯಾದ ಕನ್ಸ್ಟ್ರಕ್ಷನ್ ವರ್ಕು, ಸಿವಿಲ್ ವರ್ಕು ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯತೆ ಆ ಅವಕಾಶವನ್ನು ಈ ತಿದ್ದುಪಡಿ ಮುಖಾಂತರ ಮಾಡಿದ್ದೇವೆ. ಇನ್ನು ಕ್ಲಿಯರೆನ್ಸ್ ಸಲುವಾಗಿ ಬಿಲ್ಡಿಂಗ್ ಪರ್ಮಿಷನ್ನು, ಟ್ರೇಡ್ ಲೈಸೆನ್ಸು ಇನ್ನಿತರ ಕ್ಲಿಯರೆನ್ಸ್ ಸಲುವಾಗಿ ಆತ ಅರ್ಜಿ ಹಾಕಬೇಕು. 3 ವರ್ಷದ ಒಳಗಾಗಿ ಅದನ್ನು ಕ್ಲಿಯರೆನ್ಸ್ ತೆಗೆದುಕೊಳ್ಬೇಕು. ಇನ್ ದ ಮೀನ್ ಟೈಮ್ ಆತನ ದಿನನಿತ್ಯದ ಈ ಚಟುವಟಿಕೆ ಕನ್ಸ್ಟ್ರಕ್ಷನ್ ವರ್ಕು ಮತ್ತೊಂದು ಎಲ್ಲವೂ ಎಲ್ಲಿವರೆಗೆ ಆಪರೇಷನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗುವವರೆಗೆ ಏನೊಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದೆಲ್ಲರೂ ಮಾಡುವಂಥ ಅವಕಾಶ ಈ ಒಂದು ತಿದ್ದುಪಡಿಯ ಮುಖಾಂತರ ಮಾಡಿದ್ರಿಂದ ಒಂದು ಹೊಸದಾದಂಥ ಬದಲಾವಣೆ ರಾಜ್ಯದಲ್ಲಿ ಕಂಡುಬಂದಿದೆ. ಮತ್ತು ಬಹುಶಃ ಈ ರೀತಿ ತಿದ್ದುಪಡಿ ಇಡೀ ರಾಷ್ಟ್ರದಲ್ಲಿ ಅದು ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಹೀಗಾಗಿ ಒಂದು ಬದಲಾವಣೆ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ನಾವು ನೋಡಿದರೆ ಬಹುಶಃ ಕೊರೋನಾ ಈ ಪೆಂಡಮಿಕ್ ಬಂದಂಥ ಸಂದರ್ಭದಲ್ಲಿ ಮತ್ತು ಆಲ್ಮೋಸ್ಟ್ ಆರ್ಥಿಕವಾದಂಥ ಒಂದು ಕುಸಿತ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಂಡು ಬಂದಂಥ ಸಂದರ್ಭದಲ್ಲಿ ಮತ್ತು ಕೈಗಾರಿಕೆಗಳು ನಿಂತು ಹೋದಂಥ ಸಂದರ್ಭದಲ್ಲಿ ಬಹುಶಃ ಈ ಒಂದು ಕೊರೋನಾದಿಂದ ಈ ಕೈಗಾರಿಕೆಗಳು ಪ್ರಾರಂಭ ಆಗ್ತಾವೋ ಇಲ್ಲ ಅನ್ನುವಂಥ ಒಂದು ಹೆದರಿಕೆ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಪುನಶ್ಚೇತನ ಇವತ್ತು ಕರ್ನಾಟಕದಲ್ಲಿ ಇಂಡಸ್ಟ್ರಿಗೆ ಆಗಿದೆ ಅನ್ನುವಂಥದ್ದನ್ನು ಇವತ್ತು ನಾನು ಭಾಳ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಮತ್ತು ಈಗ ಹೊಸದಾಗಿ ಕೈಗಾರಿಕೆಗಳು ಮಾಡಲಿಕ್ಕೆ ದಿನನಿತ್ಯ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ, ಭಾಳ ಮುಖ್ಯವಾದಂಥದ್ದು. ಮತ್ತು ಒಂದು ಭಾಳ ಮುಖ್ಯವಾದಂಥ ವಿಚಾರವನ್ನು ನಾನು ಹೇಳಬೇಕಾಗ್ತದೆ. ಇಡೀ ದೇಶದಲ್ಲಿ ಏನು ಬಂಡವಾಳ ಹೂಡಿಕೆ ಸಲುವಾಗಿ ಪ್ರಪೋಸಲ್ಸ್ ಬಂದು ಸುಮಾರು 3,70,000 ಕೋಟಿಗಿಂತ ಪ್ರಪೋಸಲ್ಸ್ ಬಂಡವಾಳ ಹೂಡಿಕೆ ಅಂತ ಬಂದರೆ ಅದರಲ್ಲಿ ಸುಮಾರು 1,50,000 ಕೋಟಿಯಷ್ಟು ನಮ್ಮ ರಾಜ್ಯಕ್ಕೆ ಬಂಡವಾಳದ ಪ್ರಪೋಸಲ್ ಬಂದಿದ್ದು ನೋಡಿದರೆ ಆಲ್ಮೋಸ್ಟ್ 41% ಆಫ್ ದಿ ಪ್ರಪೋಸಲ್ಸ್ ಆಫ್ ದಿ ಎಂಟೈರ್ ನೇಷನ್ ವಿ ಗೆಟ್ ಇನ್ ದ ಕರ್ನಾಟಕ. ಸೊ ಇದು ನಂಬರ್ 1 ಇಡೀ ರಾಷ್ಟ್ರದಲ್ಲಿ ನಂಬರ್ 1 ಸ್ಥಾನದಲ್ಲಿ ನಾವು ಈ ಪ್ರಪೋಸಲ್ನ ರಿಸೀವ್ ಮಾಡೋದರಲ್ಲಿ ಅಗ್ರಗಣ್ಯರಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಅದರ ಜೊತೆಗೆ ಇವತ್ತು ಸಾಕಷ್ಟು ಬಂಡವಾಳ ಹೂಡಿಕೆ ಮಾಡುವಂಥದ್ದು ಮತ್ತು ಸಾಕಷ್ಟು ಅಪ್ರೂವಲ್ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಮತ್ತು ನಾನು ಈಗಾಗಲೇ ಹೇಳಿದ ಹಾಗೆ ಯಾವ ರೀತಿ ಟೈರ್ 2 ಟೈರ್ 3 ಸಿಟಿಗೆ ನಾವು ಒತ್ತು ಕೊಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಬಹುಶಃ ನೀವು ಇತ್ತೀಚೆಗೆ ನೋಡಿರ್ಬೋದು, ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ 2 ಮಹತ್ವದ ಕಂಪನಿಗಳಿಗೆ ನಾವು ಇವತ್ತು ಕ್ಲಿಯರೆನ್ಸ್ ಮಾಡಿದ್ದೇವೆ, ಪ್ರಾಜೆಕ್ಟ್ ಅಪ್ರೂವಲ್ ಮಾಡಿದ್ದೇವೆ. ಒಂದು ಏಕಸ್ ಅನ್ನುವಂಥ ಕಂಪನಿ ಇವತ್ತು ಈ ಒಂದು ಇಲೆಕ್ಟ್ರಿಕಲ್ ಕನ್ಸ್ಯೂಮರ್ ಗೂಡ್ಸ್ ಏನಿದೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಕಂಪನಿ ಅದು ಅದರ ತಾನೂ ಯೂನಿಟ್ ಹಾಕ್ತದೆ ಏಕಸ್ಸು. ಅದರ ಜೊತೆಗೆ ಇನ್ನೂ 50-60 ಕಂಪನಿಗಳನ್ನು ತೆಗೆದುಕೊಂಡು ಬರುವಂಥದ್ದು ಈ ಒಂದು ಕಂಪನಿ ಮುಖಾಂತರ ಆಗಲಿಕ್ಕೆ ಸಾಧ್ಯತೆ. ಈಗಾಗಲೇ ನಮ್ಮ ಗಾಮನಗಟ್ಟಿ ಏರಿಯಾದಲ್ಲಿ ಅವ್ರಿಗೆ 358 ಎಕರೆ ಜಮೀನನ್ನು ಮಂಜೂರು ಮಾಡಿದ್ದೇವೆ. ಪ್ರಾಜೆಕ್ಟು ಅಪ್ರೂವಲ್ ಕೊಟ್ಟಿದ್ದೇವೆ. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಅವರು ತಮ್ಮ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರಿಂದ ಸುಮಾರು 20,000 ಜನರಿಗೆ ಉದ್ಯೋಗಾವಕಾಶ ಸಿಗ್ತದೆ. ಸುಮಾರು 3,500 ಕೋಟಿ ಇನ್ವೆಸ್ಟ್ಮೆಂಟು ಈ ಕಂಪನಿಯಿಂದ ಆಗಲಿಕ್ಕೆ ಸಾಧ್ಯತೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾದಂಥದ್ದು ಇನ್ನೊಂದು ಕಂಪ್ನಿ, ಅದು ದೆಹಲಿ ಮೂಲದ ಕಂಪ್ನಿ, ಒಂದು ಯುಫ್ಲೆಕ್ಸ್ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಅನ್ನುವಂಥದ್ದು. ಅದಕ್ಕೆ ಅವರು 1,500 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸಾವಿರಾರು ಜನರಿಗೆ ಉದ್ಯೋಗ ಅವಕಾಶ ಕೊಡ್ತಾರೆ. ಮತ್ತು ಅವರಿಗೆ ಮಮ್ಮಿಗಟ್ಟಿ ಭಾಗದಲ್ಲಿ ಸುಮಾರು 50 ಎಕರೆ ಜಮೀನನ್ನು ಮಂಜೂರು ಮಾಡಿದ್ದೇವೆ. ಅವರು ಈಗಾಗಲೇ ತಮ್ಮ ಕೆಲಸ ಕಾರ್ಯಗಳನ್ನು ಈಗಾಗಲೇ ಆ ಲ್ಯಾಂಡ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ ಅನ್ನುವಂಥದ್ದು ಭಾಳ ಖುಷಿ ತರುವಂಥ ಸಂಗತಿ ಅನ್ನುವಂಥದ್ದು. ಹೀಗಾಗಿ ಈ ಒಂದು 2 ಕಂಪನಿ ಪ್ರಮುಖದ್ದು 5,000 ಕೋಟಿ ಇನ್ವೆಸ್ಟ್ಮೆಂಟ್ ಬರ್ತಾಯಿದೆ ಈ ಭಾಗದಲ್ಲಿ. ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಂಡವಾಳ ಬಂದಿದ್ದು ಭಾಳ ಈ ಭಾಗದ ಜನರಿಗೆ ಹರ್ಷ ತಂದಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಒಬ್ಬ ಕೈಗಾರಿಕಾ ಸಚಿವನೂ ಆಗಿಯೂ ಸಹಿತ ಇದು ನನಗೆ ಹೆಮ್ಮೆಯ ವಿಷಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಮತ್ತು ಇದಾದಮೇಲೆ ಈಗ ಭಾಳಷ್ಟು ಕಡೆ ಬೇಡಿಕೆ ಬರ್ತಾಯಿದೆ. ಇವತ್ತು ಮಮ್ಮಿಗಟ್ಟಿ ಭಾಗದಲ್ಲಿ ನಮ್ಗೆ ಲ್ಯಾಂಡ್ ಕೊಡಿ, ಗಾಮನಗಟ್ಟಿ ಏರಿಯಾದಲ್ಲಿ ನಮ್ಗೆ ಲ್ಯಾಂಡ್ ಕೊಡಿ. ಅದಕ್ಕಾಗಿ ಇವತ್ತು ಇನ್ನು ಸುಮಾರು ಇನ್ನೊಂದು 4,000-5,000 ಎಕರೆ ಜಮೀನನ್ನು ಅಕ್ವೈರ್ ಮಾಡುವಂಥದ್ದು. ಮತ್ತು ಕೇಂದ್ರ ಸರ್ಕಾರ ಸಹಿತ ನೀತಿ ಆಯೋಗದವರು ಸಹಿತ ನಾನು ಭೇಟಿಯಾಗಿದ್ದೆ, ಅವರು ಸಹಿತ ಹೇಳಿದ್ದಾರೆ ಸುಮಾರು ಏನು ಬೆಂಗಳೂರು ಮತ್ತು ಬಾಂಬೆ ಆರ್ಥಿಕ ಕಾರಿಡಾರ್ ಅಂತ ಏನು ಡಿಕ್ಲೇರ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸುಮಾರು ಧಾರವಾಡದಲ್ಲಿ 4,000-5,000 ಎಕರೆ ಜಮೀನನ್ನು ನೀವು ಭೂಸ್ವಾಧೀನ ಮಾಡಿಕೊಟ್ರೆ ಅದಕ್ಕೆ ಹೆಚ್ಚಿನ ರೀತಿ ಒತ್ತು ಕೊಡುವಂಥದ್ದು, ಈ ಭಾಗದಲ್ಲಿ ಹೆಚ್ಚಿನ ಕೈಗಾರಿಕೆ ಬರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋಂಥದ್ದು ನೀತಿ ಆಯೋಗದವ್ರು ಹೇಳಿದ್ರಿಂದ ಆ ಪ್ರೊಸೆಸ್ಸು ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೇವೆ. ಅದೇ ರೀತಿ ಬೆಳಗಾವಿಗೆ ಹೆಚ್ಚು ಕೈಗಾರಿಕೆಗಳು ಬರಲಿಕ್ಕೆ ಚಾಲೂ ಮಾಡಿದ್ದಾವೆ, ಅಥವಾ ಬಿಜಾಪುರ್ಗೆ ಬರ್ತಾ ಇದ್ದಾವೆ. ಗುಲ್ಬರ್ಗ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಇಂಡಸ್ಟ್ರಿ ಬರ್ತಾ ಇದ್ದಾವೆ. ಭಾಳ ವಿಶೇಷವಾಗಿ ನಿಮಗೆ ಇಲ್ಲಿ ಹೇಳುವಂಥದ್ದು ಅಲ್ಲಿ ಯಾದಗಿರಿ ಮತ್ತು ರಾಯಚೂರು ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಯಾದಗಿರಿ ಜಿಲ್ಲೆ ರಾಯಚೂರು ಹತ್ತಿರ ಇರುವಂಥ ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾ ಸುಮಾರು 4,000 ಎಕರೆ ಜಮೀನು ಭೂ ಸ್ವಾಧೀನ ಆಗಿ
ಆ ಒಂದು ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡ್ತಾ ಇದ್ದೇವೆ. ಅಲ್ಲಿ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಯೂನಿಟ್ಗಳು ಬಂದಿರಲಿಲ್ಲ. ಆದರೆ ಹುಬ್ಬಳ್ಳಿಯಲ್ಲಿ ಫೆಬ್ರವರಿ 14ರಂದು ನಾವೇನು 2020 ಫೆಬ್ರವರಿ 14ರಂದು ಒಂದು ಇನ್ವೆಸ್ಟ್ ಕರ್ನಾಟಕ ಹುಬ್ಬಳ್ಳಿ ಅಂತ ಏನು ಮಾಡಿದ್ವಿ, ಆ ಸಂದರ್ಭದಲ್ಲಿ ಹೈದರಾಬಾದಕ್ಕೆ ರೋಡ್ ಶೋ ಹೋಗಿದ್ದೆ ನಾನು. ಆ ರೋಡ್ ಶೋಗೆ ಹೋದಾಗ ಅಲ್ಲಿಯ ಫಾರ್ಮಾ ಇಂಡಸ್ಟ್ರಿಲಿಸ್ಟು ಸಾಕಷ್ಟು ಜನ ಬಂದಿದ್ದರು. ಅವ್ರಿಗೆ ಆಹ್ವಾನ ಕೊಟ್ಟಿದ್ವಿ. ರಾಯಚೂರು ಹತ್ತಿರ ಇರುವಂಥದ್ದು, ಹೈದರಾಬಾದಿಗೆ ಸಮೀಪ ಇರುವಂಥ ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೀವೇನಾದರೂ ನಿಮ್ಮ ಯೂನಿಟ್ಗಳನ್ನು ಹಾಕಿದರೆ ಎಲ್ಲ ರೀತಿಯ ಅವಕಾಶ ಇದೆ. ಕಡಿಮೆ ದರದಲ್ಲಿ ಲ್ಯಾಂಡ್ ಸಿಗ್ತದೆ, ಲೇಬರ್ಸ್ ನಿಮಗೆ ಸಿಗ್ತಾ ಇದೆ, ಮೂಲಭೂತ ಸೌಕರ್ಯ ನಿಮಗೆ ಸಿಗ್ತದೆ, ಪರಿಸರದ ಯಾವುದೇ ರೀತಿ ತೊಂದರೆ ಇಲ್ಲದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅನ್ನುವಂಥದ್ದನ್ನು ಹೇಳಿದಾಗ ಅಲ್ಲಿ ಬಂದು ನಾವು ನೋಡಿ ಬಹುಶಃ ನನಗೆ ವಂಡರ್ ಆಗ್ತದೆ. ಕಳೆದ 1 ವರ್ಷದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಕಂಪನಿಗಳಿಗೆ ನಾವು ಅವರ ಪ್ರಾಜೆಕ್ಟಿಗೆ ಅಪ್ರೂವಲ್ ಕೊಟ್ಟಿರುವಂಥ ಕೆಲಸವನ್ನು ಮಾಡಿದ್ವಿ. ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 70ಕ್ಕೂ ಹೆಚ್ಚು ಇವತ್ತು ಕಂಪನಿಗಳು ಬರ್ತಾ ಇದ್ದಾವೆ. ಒಬ್ಬೊಬ್ಬರಿಗೆ 2 ಎಕರೆ, 4 ಎಕರೆ, 5 ಎಕರೆ, 10 ಎಕರೆವರೆಗೂ ಇವತ್ತು ಲ್ಯಾಂಡ್ ಅಲಾಟ್ಮೆಂಟ್ ಮಾಡುವಂಥದ್ದು ಇವತ್ತು ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೀತದೆ. ಎಲ್ಲಿ ಯಾವ ಕಲ್ಯಾಣ ಕರ್ನಾಟಕದಲ್ಲಿ ಯಾವ ಕೈಗಾರಿಕೆಗಳೇ ಬರೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇವತ್ತು ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಇದರ ಜೊತೆಗೆ ಇನ್ನೊಂದು ನಾವು ಕೊಪ್ಪಳದಲ್ಲಿ ಒಂದು ಟಾಯ್ಸ್ ಕ್ಲಸ್ಟರ್ ಅಂತ ಡಿಕ್ಲೇರ್ ಮಾಡಿದ್ದೇವೆ. ಟಾಯ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಅಂತ ಡಿಕ್ಲೇರ್ ಮಾಡಿದ್ದೇವೆ. ಅಲ್ಲಿ ಏಕಸ್ ಕಂಪನಿಯವರು ಸುಮಾರು 400 ಎಕರೆದಲ್ಲಿ ಈ ಟಾಯ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯ, ಇನ್ಸೆಂಟಿವ್ಸ್ ಕೇಂದ್ರ ಸರ್ಕಾರನೂ ಕೊಡ್ತಾ ಇದೆ, ರಾಜ್ಯ ಸರ್ಕಾರವೂ ಕೊಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಆ 400 ಎಕರೆದಲ್ಲಿ ಆ ಒಂದು ಟಾಯ್ಸ್ ಕ್ಲಸ್ಟರ್ ಇವತ್ತು ಕಾರ್ಯಗತ ಆದರೆ, ಏಕಸ್ ಕಂಪನಿ ಏನೊಂದು ಗುರಿ ಇಟ್ಕೊಂಡಿದೆ ಅದು ಕಾರ್ಯಗತ ಆದರೆ ಸುಮಾರು ಅಲ್ಲಿ 20,000ಕ್ಕೂ ಹೆಚ್ಚು ಜನರಿಗೆ ನೇರವಾದಂಥ ಉದ್ಯೋಗ ಸಿಗ್ತದೆ. ಮತ್ತು ಅಲ್ಲಿ ಬಂಡವಾಳ ಹೂಡಿಕೆ ಸುಮಾರು 5,000 ಕೋಟಿ ಆಗಲಿಕ್ಕೆ ಸಾಧ್ಯತೆ. ಹೀಗಾಗಿ ಭಾಳಷ್ಟು ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಇವತ್ತು ಎಲ್ಲೇ ವಲಸೆ ಹೋಗುವಂಥ ಕಾರ್ಮಿಕರಿದ್ದರೆ ಅದು ಕೊಪ್ಪಳ, ಯಾದಗಿರಿ ಭಾಗದಲ್ಲಿ, ರಾಯಚೂರು ಭಾಗದಲ್ಲಿ ನೋಡಿದ್ದೇವೆ. ಈ ಒಂದು ಕೊಪ್ಪಳದಲ್ಲಿರುವಂಥ ಈ ಒಂದು ಕ್ಲಸ್ಟರ್ ಇವತ್ತು ಕಾರ್ಯಗತ ಆದರೆ ಬಹುಶಃ ಬೇರೆ ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ವಲಸೆ ಹೋಗುವಂಥದ್ದು ತಪ್ಪಲಿಕ್ಕೆ ಸಾಧ್ಯತೆ. ಇದು ಒಂದು ಭಾಳ ಒಂದು ಈ ಭಾಗದ ಜನರಿಗೆ ಭಾಳ ಒಂದು ಸ್ವಾಗತ ಇರುವಂಥ ಒಂದು ನಿರ್ಧಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆ ರೀತಿ ಇವತ್ತು ನಾನು ಇತ್ತೀಚೆಗೆ ಚಾಮರಾಜನಗರ ಜಿಲ್ಲೆಗೆ ಹೋಗಿದ್ದೆ, ಮೈಸೂರು ಹತ್ರ. ಅಲ್ಲಿ ಸಹಿತ ಅಲ್ಲಿಯ ಇಂಡಸ್ಟ್ರಿಲಿಸ್ಟು, ಚೇಂಬರ್ ಕಾಮರ್ಸ್ ಅವ್ರು ಹೇಳ್ತಾಯಿದ್ರು, ನೋಡಿ ಕೇರಳದಿಂದ ಅಥವಾ ತಮಿಳುನಾಡಿನ ಕೊಯಿಮತ್ತೂರಿನಿಂದ ಸಾಕಷ್ಟು ಜನ ಇಂಡಸ್ಟ್ರಿಲಿಸ್ಟು ಇವತ್ತು ಚಾಮರಾಜನಗರ ಜಿಲ್ಲೆಗೆ ಬರಲಿಕ್ಕೆ ಸಾಧ್ಯತೆ, ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಲ್ಯಾಂಡನ್ನು ನೀವು ಅಕ್ವೈರ್ ಮಾಡಬೇಕು ಮತ್ತು ನೀವೊಂದು ಸಲ ಕೊಯಿಮತ್ತೂರು ಮತ್ತು ಕೇರಳಕ್ಕೆ ವಿಸಿಟ್ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ನಾನು ಅದಕ್ಕೂ ತಯಾರಿ ನಡೆಸಿದ್ದೀನಿ. ಅಲ್ಲಿಯೂ ಹೋಗಿ ಬರ್ತೀನಿ. ಯಾವ ಜಿಲ್ಲೆಗಳಲ್ಲಿ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತೀವಿ, ಅಲ್ಲಿ ಎಲ್ಲಿ ಕೈಗಾರಿಕೆ ಬೆಳವಣಿಗೆ ಆಗಿರಲಿಲ್ಲ, ಅಲ್ಲಿ ಬೆಳವಣಿಗೆ ಇವತ್ತು ಎಲ್ಲ ರೀತಿಯಾದಂಥ ಒಂದು ಫಲಪ್ರದವಾದಂಥ ಒಂದು ಒಳ್ಳೆಯ ರೀತಿಯಾದಂಥ ಸಂತೋಷದ ಸಂಗತಿಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತೀನಿ. ಅದೇ ರೀತಿ ಕೋಸ್ಟಲ್ ಬೆಲ್ಟ್ನಲ್ಲಿ ಸಹಿತ ಇವತ್ತು ಮಂಗಳೂರಿಗೆ ಹೋಗಿದ್ದೆ ನಾನು. ಮಂಗಳೂರಲ್ಲಿ ಇನ್ನೂ ಹೊಸ ಕೈಗಾರಿಕೆ ಬರಲಿಕ್ಕೆ ಸಾಧ್ಯತೆ. ಉಡುಪಿಯಲ್ಲಿರ್ಬೋದು ಅಥವಾ ಕಾರವಾರ ಜಿಲ್ಲೆಯನ್ನು ಪ್ರವಾಸೋದ್ಯಮ ಸ್ಥಾನವನ್ನಾಗಿ ನಾವು ಬೆಳೆಸಲಿಕ್ಕೆ ಸಾಧ್ಯತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿ ಒಂದು ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರ ಅದಕ್ಕಾಗಿ 1,000 ಕೋಟಿ ಅನುದಾನವನ್ನು ಕೊಟ್ಟಿದೆ. ಇವತ್ತು ನಾವಲ್ ಪೋರ್ಟ್ನವ್ರು ಏನು ಮಾಡ್ತಾಯಿದ್ದಾರೆ, ಅವು ಹೊಸದಾಗಿ ಏರ್ಪೋರ್ಟ್ ಕಟ್ತಾ ಇದ್ದಾರೆ. ನಮ್ಮ ಸಿವಿಲ್ ಏರ್ಪೋರ್ಟು ಕಟ್ಟಲಿಕ್ಕೆ ಅವ್ರು ತಯಾರಾಗಿದ್ದಾರೆ. 1,000 ಕೋಟಿ ಇವತ್ತು ಅನುದಾನವನ್ನು ನಾವು ಅದಕ್ಕೆ ಬಿಡುಗಡೆ ಮಾಡ್ತಾಯಿದ್ದೇವೆ. ಅದೊಂದು ಬದಲಾವಣೆ. ಮತ್ತು ಇದರ ಜೊತೆಗೆ ಭಾಳ ಮುಖ್ಯವಾಗಿ ಇವತ್ತೇನು ನಮ್ಮ ಎಕ್ಸ್ಪೋರ್ಟ್ ಕಂಪನಿಗಳಿಗೆ ಭಾಳ ಮುಖ್ಯವಾಗಿ ಬಂದರುಗಳನ್ನು ಡೆವಲಪ್ಮೆಂಟ್ ಮಾಡುವಂಥದ್ದು ಅವಶ್ಯಕತೆ ಇದೆ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿ ಬಂದರ ಯಾವುದೂ ಇಲ್ಲ. ನಾವು ಉತ್ತರ ಕರ್ನಾಟಕ ಭಾಗದ ಜನ ಕೈಗಾರಿಕಾ ಉದ್ಯಮಿದವರು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ತಮ್ಮ ಗೂಡ್ಸ್ ಕಳಿಸ್ಲಿಕ್ಕೆ ಬಾಂಬೆ ಏರ್ಪೋರ್ಟಿಗೆ ಹೋಗಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಅಥವಾ ಪಣಜಿಗೆ ಹೋಗಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಬೇಲಿಕೇರಿ ಫೋರ್ಟನ್ನು ನಾವು ಡೆವಲಪ್ ಮಾಡಿದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದ ಕೈಗಾರಿಕಾ ಉದ್ಯಮಿದಾರರಿಗೆ ಎಕ್ಸ್ಪೋರ್ಟ್ ಮಾಡುವಂಥವ್ರಿಗೆ ಅನುಕೂಲ ಆಗಲಿಕ್ಕೆ ಸಾಧ್ಯತೆ. ಹೀಗಾಗಿ ಅದನ್ನೂ ಒಂದು ನಾವು ತೆಗೆದುಕೊಂಡಿದ್ದೇವೆ. ಅದೊಂದು ನಮ್ಮದೊಂದು ಗುರಿ ಇದೆ, ಬೇಲಿಕೇರಿ ಪೋರ್ಟನ್ನು ಡೆವಲಪ್ ಮಾಡುವಂಥದ್ದು. ಅದಕ್ಕಾಗಿ DPR ರೆಡಿ ಆಗ್ತಾಯಿದೆ. ಆದಷ್ಟು ಬೇಗನೆ ಕೇಂದ್ರ ಸರ್ಕಾರಕ್ಕೆ ಆ ಪ್ರಪೋಸಲನ್ನು ನಾವು ಕೊಡ್ತಾಯಿದ್ದೇವೆ. ಇದು ಒಂದು ಭಾಳ ದೊಡ್ಡದಾದಂಥ ಗೇಮ್ ಚೇಂಜರ್ ಅಂತ ಹೇಳ್ತೇನೆ. ಮತ್ತು ಇದರ ಜೊತೆಗೆ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು FMCG ಕ್ಲಸ್ಟರ್ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. ಇದೇನಾದರೂ ಡೆವಲಪ್ ಆದರೆ, ಇದೇನಾದರೂ ಕಾರ್ಯಗತ ಆದರೆ ಬಹುಶಃ ಇದೊಂದು ದೊಡ್ಡ ಗೇಮ್ ಚೇಂಜರ್ ಫಾರ್ ದಿಸ್ ಎಂಟೈರ್ ರೀಜನ್. ಭಾಳ ದೊಡ್ಡ ಪ್ರಮಾಣದಲ್ಲಿ ಗೇಮ್ ಚೇಂಜರ್ ಆಗ್ತದೆ. ಸುಮಾರು ಲಕ್ಷಾಂತರ ಜನರಿಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯತೆ. ಒಂದು ಎಂಟೈರ್ ಸದರ್ನ್ ಇಂಡಿಯಾದಲ್ಲಿ ಇಟ್ ವಿಲ್ ಬಿಕಮ್ FMCG ಹಬ್ ಇನ್ ದ ಎಂಟೈರ್ ಸದರ್ನ್ ಇಂಡಿಯಾ. ಇಟ್ ಇಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್.
ಸೊ ಇಟ್ ಈಸ್ ಎ ಗೇಮ್ ಚೇಂಜರ್ ಆಫ್ ದಿಸ್ ಪಾರ್ಟ್ ಆಫ್ ದಿ ಕರ್ನಾಟಕ. ಅದು ಒಂದು ಪ್ರಯತ್ನ ನಡೀತಾ ಇದೆ. ಅದು ಫಲಪ್ರದ ಆಗುವಂಥ ಎಲ್ಲ ರೀತಿಯಾದಂಥ ಸೂಚನೆಗಳು ಇದ್ದಾವೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಇಲೆಕ್ಟ್ರಿಕ್ ವೆಹಿಕಲ್ ತಯಾರು ಮಾಡಿಸುವಂಥ ಅದಕ್ಕೂ ಸಹಿತ ಇಲ್ಲಿ ಹೆಚ್ಚಿನ ರೀತಿಯಾದಂಥ ಬೇಡಿಕೆ ಬರ್ತಾ ಇದೆ. ಅದಕ್ಕೂ ನಾವು ಒತ್ತು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಬಾಗಲಕೋಟೆಯಲ್ಲೂ ಒಬ್ಬರು ಯೂನಿಟ್ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅವರು ಎಕ್ಸಿಬಿಟ್ ಮಾಡಿದರು ತಮ್ಮ ಐಟಮ್ಸನ್ನು. ಬಹುಶಃ ಅವರು ಇಲ್ಲಿ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಮಾಡ್ತಾರೆ ಅನ್ನುವಂಥದ್ದು. ಮತ್ತು ಆ ಬೆಳಗಾವಿ ಭಾಗದಲ್ಲಿ, ಬಾಗಲಕೋಟೆ, ಬಿಜಾಪುರದಲ್ಲಿ ಶುಗರ್ ಫ್ಯಾಕ್ಟ್ರೀಸ್ ಈಗಾಗಲೇ ಸಾಕಷ್ಟು ಬಂದಿದ್ದಾವೆ. ಅದಕ್ಕೂ ಇನ್ನೂ ಏನು ಎನ್ಕರೇಜ್ ಮಾಡಬೇಕು, ಅದಕ್ಕೂ ಎನ್ಕರೇಜ್ ಮಾಡ್ತಾಯಿದ್ದೇವೆ. ಮತ್ತು ಗುಲ್ಬರ್ಗ ಭಾಗದಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿಗಳು ಈಗಾಗಲೇ ಬಂದಿದ್ದಾವೆ. ಇನ್ನೂ ಹೊಸ ಫ್ಯಾಕ್ಟ್ರಿಗಳು ಬರಲಿಕ್ಕೆ ಸಾಧ್ಯ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಮೈಸೂರು ಭಾಗ ಇವತ್ತು ಅಭಿವೃದ್ಧಿ ಆಗ್ತಾಯಿದೆ. ಕೈಗಾರಿಕೆಗಳು ಹೆಚ್ಚು ಬರಲಿಕ್ಕೆ ಸಾಧ್ಯ ಇದ್ದಾವೆ. ಅದನ್ನು ಸಹಿತ ಪ್ರಯತ್ನ ಮಾಡ್ತಾಯಿದ್ದಾವೆ. ಮತ್ತು ಹುಬ್ಳಿಯಲ್ಲಿ ಏನು ಇನ್ವೆಸ್ಟರ್ಸ್ ಮೀಟ್ ನಾವು ಮಾಡಿದ್ವಲ್ಲ, ಅದು ಫಲಪ್ರದವಾಗಿದೆ. ಅದರದ್ದು ಇಂಪ್ಯಾಕ್ಟ್ ಇವತ್ತು ಇದೆ. ಬಹುಶಃ ಕರೋನಾ ಬರೆದಿದ್ದರೆ ಈಗಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಕೈಗಾರಿಕೆಗಳು ಈಗಾಗಲೇ ಎಸ್ಟಾಬ್ಲಿಷ್ ಆಗ್ತಿದ್ವು. ಆದರೆ ಒಂದು 4-5 ತಿಂಗಳ ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೂ ಸಹಿತ ಹೊಸದಾಗಿ ಎನ್ಕ್ವೈರಿಗಳು, ಹೊಸದಾಗಿ ಪ್ರಪೋಸಲ್ಸು ಬರ್ತಾ ಇದ್ದಾವೆ. ಇದು ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಮತ್ತು ಹುಬ್ಳಿ ಧಾರವಾಡ ಇದೊಂದು ಸೆಂಟರ್ ಪ್ಲೇಸ್ ಆಗಿ ಇವತ್ತು ಇಮಿಡಿಯೇಟ್ಲಿ ಆಫ್ಟರ್ ನೆಕ್ಸ್ಟ್ ಬೆಂಗಳೂರು, ಇಟ್ ಈಸ್ ಅ ಲಾರ್ಜೆಸ್ಟ್ ಜಾಗರೂಕವಾಗಿ ಇಟ್ ಈಸ್ ಎ ಬಿಗರ್ ಸಿಟಿ ಆ್ಯಂಡ್ ಈವನ್ ಪಾಪ್ಯುಲೇಷನ್ ವೈಸ್ ಇಟ್ ಈಸ್ ಎ ಬಿಗರ್ ಸಿಟಿ ಇಮಿಡಿಯೇಟ್ಲಿ ನೆಕ್ಸ್ಟ್ ಟು ದಿ ಬೆಂಗಳೂರು. ಆ ಹಿನ್ನೆಲೆಯಲ್ಲಿ ಇವತ್ತು ಕನೆಕ್ಟಿಂಗ್ ಟು ಹುಬ್ಳಿ ಧಾರವಾಡ ಆಲ್ ದ ರೋಡ್ಸ್ ಆನ್ ನ್ಯಾಷನಲ್ ಹೈವೇಸ್, ಆಲ್ ದ ರೋಡ್ಸ್. ಮತ್ತು ಭಾಳ ಒಂದು ಉತ್ತಮವಾದಂಥ ಬೆಳವಣಿಗೆ ಅಂದರೆ, ಮೊದಲೆಲ್ಲ ಯಾರೋ ದೊಡ್ಡ ಇಂಡಸ್ಟ್ರಿಸ್ಟ್ ಬರಬೇಕಾದ್ರೆ ಕೇಳ್ತಾಯಿದ್ರು, ಏನು ರೀ ನಿಮ್ಮಲ್ಲಿ ಏನೋ ಫೋರ್ಟ್ ಇದು ಏರ್ಪೋರ್ಟ್ ಇದೆ ಅನ್ನೋದು ಕೇಳ್ತಿದ್ರು, ಏನೋ ಏರ್ ಸರ್ವಿಸ್ ಇದೆ ಅಂತ ಕೇಳ್ತಿದ್ರು. ಬರೀ ರೈಲ್ ಕನೆಕ್ಟಿವಿಟಿ ಮತ್ತು ರೋಡ್ ಕನೆಕ್ಟಿವಿಟಿ ಅಷ್ಟೇ ಅಲ್ಲ, ನಿಮ್ಮ ಏರ್ಪೋರ್ಟ್ ಕನೆಕ್ಟಿವಿಟಿ, ಏರ್ ಸರ್ವಿಸ್ ಇದೆ ಅಂತ ಕೇಳ್ತಿದ್ರು. ಆವಾಗ ಸ್ವಲ್ಪ ನಮಗೆ ಆನ್ಸರ್ ಹೇಳಲಿಕ್ಕೆ ವಜ್ಜೆ ಬರ್ತಿತ್ತು. ಆದರೆ ನರೇಂದ್ರ ಮೋದಿಯವರ ನಾಯಕತ್ವ, ಅವರ ಒಂದು ಹೆಚ್ಚಿನ ಒಂದು ಏನೊಂದು ಆಡಳಿತ ಒಂದು ವೈಖರಿ, ಆಡಳಿತದ ಒಂದು ಸಾಧನೆ, ಇವತ್ತೇನು ನಮಗೆ ಉಡಾನ್ ಅನ್ನುವಂಥ ಯೋಜನೆ ಬಂತು. ಅದರಿಂದ ಇವತ್ತು ಸಾಕಷ್ಟು ಫ್ಲೈಟ್ ಸರ್ವಿಸ್ ಇಲ್ಲಿಂದ ಸ್ಟಾರ್ಟ್ ಆಯಿತು. ಮತ್ತು ನಾನು ಕಂದಾಯ ಮಂತ್ರಿ ಇದ್ದಾಗ ಪ್ರಹ್ಲಾದ್ ಜೋಶಿಯವರು ಏರ್ಪೋರ್ಟ್ ಅಥಾರಿಟಿಯನ್ನು ಕರ್ಕೊಂಡ್ಬಂದು ಇಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಿ ಕೊಡಬೇಕಂತಂದಾಗ, ನಾನು ಕಂದಾಯ ಮಂತ್ರಿಯಾಗಿ 600 ಎಕರೆ ಜಮೀನನ್ನು ಭೂ ಸ್ವಾಧೀನ ಮಾಡಿ ಕೊಟ್ಟಿದ್ದರಿಂದ ಇವತ್ತು ಹೊಸ ಏರ್ಪೋರ್ಟ್ ಬಂದಿದೆ. ಸುಮಾರು ಪ್ರಮುಖವಾದಂಥ ನಗರಗಳಿಗೆ, ಅದು ಬಾಂಬೆ ಇರ್ಬೋದು, ಬೆಂಗಳೂರು ಇರ್ಬೋದು, ಅಥವಾ ಪಣಜಿ ಇರ್ಬೋದು, ಚೆನ್ನೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಇನ್ನೂ ಯಾವ ಪ್ರಮುಖ ಇವತ್ತು ಎಲ್ಲಿವರೆಗೆ ದಿಲ್ಲಿವರೆಗೂ ಸಹಿತ ಏರ್ ಕನೆಕ್ಟಿವಿಟಿ ಇವತ್ತು ಹುಬ್ಳಿ ಧಾರವಾಡಕ್ಕೆ ಬಂದಿದೆ. ಇಲ್ಲಿ ಬೆಳವಣಿಗೆ ಆಗ್ತದೆ. ಬೆಳಗಾವಿಯಲ್ಲಿ ಏರ್ಪೋರ್ಟು ಬೆಳವಣಿಗೆ ಆಗಿದೆ. ಭಾಳ ಪ್ರಮುಖವಾದಂಥ ನಗರಗಳಿಗೆ ಕನೆಕ್ಟಿವಿಟಿ ಇದೆ. ಗುಲ್ಬರ್ಗ ನಗರದಿಂದ ಬೆಂಗಳೂರಿಗೆ ಸಂಪರ್ಕ, ಬೀದರ್ದಿಂದ ಬೆಂಗಳೂರಿಗೆ ಸಂಪರ್ಕ, ಮೈಸೂರಿನಿಂದ ಹಲವಾರು ನಗರಗಳಿಗೆ ಸಂಪರ್ಕ. ಇವೆಲ್ಲ ನೋಡಿದಾಗ ಭಾಳಷ್ಟು ಬದಲಾವಣೆ ಇವತ್ತಾಗಿದೆ. ಮತ್ತು ಶಿವಮೊಗ್ಗದಲ್ಲಿ ಹೊಸ ಏರ್ಪೋರ್ಟ್ ಬರ್ತಾ ಇದೆ. ಅದೇ ರೀತಿ ಬಿಜಾಪುರದಲ್ಲಿ ಹೊಸ ಏರ್ಪೋರ್ಟ್ ಬರ್ತಾ ಇದೆ. ಇವೆಲ್ಲ ನೋಡಿದಾಗ ಇಡೀ ರಾಜ್ಯದಲ್ಲಿ ಇವತ್ತು ಕೈಗಾರಿಕಾ ಬೆಳವಣಿಗೆ ಭಾಳ ಒಂದು ಉತ್ತಮವಾದಂಥ ವಾತಾವರಣ ಇದೆ. ಮತ್ತು ಕರ್ನಾಟಕ ಯಾವಾಗಲೂ ಕೈಗಾರಿಕಾ ಸ್ನೇಹಿ ಆದಂಥ ರಾಜ್ಯ, ಇಂಡಸ್ಟ್ರಿ ಫ್ರೆಂಡ್ಲಿ ಸ್ಟೇಟ್ ಇದು. ಮತ್ತು ಇಡೀ ರಾಷ್ಟ್ರದ 4-5 ಪ್ರಮುಖ ಕೈಗಾರಿಕಾ ಬೆಳವಣಿಗೆಯ ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕ ಒಂದು. ಆ ಒಂದು ವ್ಯವಸ್ಥೆಯನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಮತ್ತು ಅದರಿಂದ ಇವತ್ತು ಸಾಕಷ್ಟು ಜನ ಇವತ್ತು ಕರ್ನಾಟಕಕ್ಕೆ ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಎಲ್ಲ ರೀತಿಯಾದಂಥ ಒಂದು ಹೊಸ ರೂಪವನ್ನು ಕೊಡುವಂಥದ್ದು, ಅವರಿಗೆ ಬೆಳವಣಿಗೆಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಮತ್ತು ಭಾಳ ಮುಖ್ಯವಾಗಿ ನಮ್ಮ ಹೊಸ ಕೈಗಾರಿಕಾ ನೀತಿಯಲ್ಲಿ ಇವತ್ತು SIR ಅನ್ನುವಂಥದ್ದನ್ನು, ಆ ಒಂದು ಕಾನ್ಸೆಪ್ಟನ್ನು ತಯಾರು ಮಾಡ್ತಾಯಿದ್ದೇವೆ. SIR ಅಂದರೆ ಸ್ಪೆಷಲ್ ಎಕನಾಮಿಕ್ ರೀಸನ್ ಅಂಥೇಳಿ, SIR ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಸನ್ ಅಂಥೇಳಿ ಇವತ್ತು ಹುಬ್ಳಿ ಧಾರವಾಡ ಸೆಂಟ್ರಿಕ್ ಆಗಿ 4 ಜಿಲ್ಲೆ, ಅದೇ ರೀತಿ ಗುಲ್ಬರ್ಗ ಸೆಂಟ್ರಿಕ್ ಆಗಿ ಇವತ್ತು 4 ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕ, ಮತ್ತು ಅದೇ ರೀತಿ ಶಿವಮೊಗ್ಗ ಸೆಂಟ್ರಿಕ್ ಆಗಿ 4-5 ಜಿಲ್ಲೆಗಳನ್ನು ಕ್ರೋಢೀಕರಣ ಮಾಡಿ ಅಲ್ಲಿ ಹೆಚ್ಚು ಅವರಿಗೆ ಸೌಕರ್ಯಗಳನ್ನು ಇನ್ಸೆಂಟಿವ್ ಕೊಡುವ ಮುಖಾಂತರ ಈ ಒಂದು ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಸನನ್ನು ಬೆಳವಣಿಗೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಅದಕ್ಕೆ ಈಗಾಗಲೇ ಇಂಡಸ್ಟ್ರಿ ಪಾಲಿಸಿಯಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದೇನೆ. ಬರುವಂಥ ದಿವಸಗಳಲ್ಲಿ ಅದಕ್ಕೆ ಕಾನೂನಿನ ಒಂದು ರಿಕಗ್ನೇಷನ್ ಮಾಡುವಂಥ ಕೆಲಸ, ಒಂದು ಬಿಲ್ಲನ್ನು ತರುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹೀಗಾಗಿ ಇವತ್ತು ಕರ್ನಾಟಕದ ಸರ್ಕಾರದ ಒಂದು ಸಹಕಾರ ಮತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ, ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪನವರ ನಾಯಕತ್ವ, ಮತ್ತು ಒಬ್ಬ ಕೈಗಾರಿಕಾ ಸಚಿವನಾಗಿ ಇವತ್ತು ಎಲ್ಲ ರೀತಿಯಾದಂಥ ಎಲ್ಲರ ಜೊತೆ ಸಂಪರ್ಕ ಇಟ್ಟುಕೊಂಡು
ಕೈಗಾರಿಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೇನೆ. ಅದರಲ್ಲಿ ನಮ್ಮ ಭಾಗದಲ್ಲಿ ಇನ್ನೂ ಹೆಚ್ಚು ಕೈಗಾರಿಕೆ ಬರಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಭಾಗದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು, ಕುಡಿ ನೀರಿನ ವ್ಯವಸ್ಥೆ 24/7 ಬರ್ತಾಯಿದೆ. ಎಲ್ಲ ರಸ್ತೆಗಳು ಮೂಲಭೂತ ಸೌಕರ್ಯಗಳನ್ನು ಪಡ್ಕೊಂಡಿದ್ದಾವೆ. ಮತ್ತು ಇನ್ನೂ ಹಲವಾರು ಏನು ಮೂಲಭೂತ ಸೌಕರ್ಯ ಬೇಕು, ನಾಗರಿಕ ಸೌಲಭ್ಯ ಬೇಕು, ಅವೆಲ್ಲವನ್ನೂ ಕ್ರೋಢೀಕರಣ ಮಾಡುವಂಥ ಕೆಲಸ ಇವತ್ತು ಈ ಭಾಗದ ಜನಪ್ರತಿನಿಧಿಗಳ ನಮ್ಮಿಂದ ಆಗ್ತಾಯಿದೆ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಜನರ ಒಂದು ಸಹಕಾರ ಮತ್ತು ರಾಜ್ಯದ ಜನತೆಯ ಆಶೀರ್ವಾದದಿಂದ ಇವೆಲ್ಲ ಕೆಲಸ ಕಾರ್ಯಗಳು ಇನ್ನೂ ಹೆಚ್ಚು ಪರಿಣಾಮಕಾರಿ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಟೈ ಹುಬ್ಳಿ ಏನಿದೆ ಇವತ್ತು ಭಾಳ ಒಂದು ರಚನಾತ್ಮಕ ಕೆಲಸ ಮಾಡ್ತಾಯಿದೆ. ಈ ಭಾಗದ ಅಭಿವೃದ್ಧಿಗೆ ಮತ್ತು ಯಾರು ಯುವ ಪ್ರತಿಭೆ ಇದ್ದಾರೆ ಆ ಪ್ರತಿಭೆಗೆ ತಕ್ಕಂಥ ರಿಕಗ್ನೇಷನ್ ಮಾಡುವಂಥದ್ದು, ಅವ್ರಿಗೆಲ್ಲ ರೀತಿ ಎನ್ಕರೇಜ್ ಮಾಡುವಂಥ ಕೆಲಸವನ್ನು ಟೈ ಹುಬ್ಳಿ ಮಾಡ್ತಾಯಿದೆ. ಹೀಗಾಗಿ ಇವತ್ತು ಸರ್ಕಾರ ಮಾಡುವಂಥ ಕೆಲಸವನ್ನು ಸಹಿತ ಈ ಸಂಸ್ಥೆ ಮಾಡ್ತಾ ಇರೋದ್ರಿಂದ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರ ಒಂದು ನೇತೃತ್ವದಲ್ಲಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ರೀತಿಯಾದಂಥ ಬೆಳವಣಿಗೆ ಆಗಲಿ ಅಂತ ಹೇಳಿ ಶುಭ ಹಾರೈಸಿ, ಇವತ್ತು ಈ ಸಂದರ್ಭದಲ್ಲಿ ಇವತ್ತು ನನ್ನ ಜೊತೆ ಇವತ್ತು ಸಮಾಲೋಚನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮ ಜೊತೆನೂ ಸಮಾಲೋಚನೆ ಮಾಡಲಿಕ್ಕೆ ನನಗೂ ಒಂದು ಅವಕಾಶ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.